ಮಹಿಳೆಯರಲ್ಲಿ ಋತುಚಕ್ರದಿಂದ ಋತುಬಂಧದವರೆಗೆ ಕಾಣಿಸಿಕೊಳ್ಳುವ ಸಾಮಾನ್ಯ ಆರೋಗ್ಯ ತೊಂದರೆಗಳು. ಈ ಕುರಿತು ರಾಯಚೂರಿನ ಪೂರ್ಣಿಮಾ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ಪ್ರಸೂತಿ ತಜ್ಞರಾದ ಡಾಕ್ಟರ್ ಬಿ ಸುಷ್ಮಿತಾ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುವವರು ರಮಾ ಕುಲಕರ್ಣಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಕೇಳುವರೆ, ಹೆಣ್ಣು ಸಂಸಾರದ ಕಣ್ಣು ಅಂತ ನಾವು ಹೇಳ್ತೀವಿ. ಒಂದು ಹೆಣ್ಣು ಇನ್ನೊಂದು ಮನೆಗೆ ಮದುವೆಯಾಗಿ ಹೋದ್ಲು ಅಂತ ಹೇಳಿದ್ರೆ ಅಲ್ಲಿ ಆ ಮನೆಯನ್ನು ಬೆಳಗುವಂಥ ಒಬ್ಬ ಹೆಣ್ಣು ಮಗಳಿಗೆ ಪ್ರಾಥಮಿಕ ಹಂತದಲ್ಲಿ ಅಂದರೆ ಹುಟ್ಟಿದಾಗಿನಿಂದ ಆಕೆಯನ್ನು ಸದೃಢವಾಗಿ, ಒಂದು ಮಾನಸಿಕವಾಗಿ ಇರ್ಬೋದು, ಒಂದು ದೈಹಿಕವಾಗಿ ಇರ್ಬೋದು, ಆಕೆಯನ್ನು ಸದೃಢವಾಗಿ ಬೆಳೆಸಬೇಕು. ಆಕೆಗೆ ಮುಂದೆ ಬರಬಹುದಾದ ಸಾಮಾನ್ಯ ತೊಂದರೆಗಳಿಗೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಅಂತ ಹೇಳ್ತೀವಿ. ಹಾಗೆ ಆಕೆ ಮುಂದೆ ಒಂದು ಮಗುವಿಗೆ ಜನ್ಮ ನೀಡಬೇಕಾದಂತಹ ಒಂದು ಹೆಣ್ಣಿಗೆ ತಾಯಿ ತಂದೆ ಇರ್ಬೋದು, ಆಕೆ ಗಂಡನ ಮನೆಯಲ್ಲಿರ್ಬೋದು, ಆಕೆಯನ್ನು ಬಹಳಷ್ಟು ಆರೋಗ್ಯವಂತಳಾಗಿ ನೋಡಿಕೊಂಡ್ರೆ ಹುಟ್ಟಿದ ಮನೆಯನ್ನು ಮತ್ತು ಮೆಟ್ಟಿದ ಮನೆಯನ್ನು ಎರಡನ್ನೂ ಬೆಳಗಲಿಕ್ಕೆ ಆಕೆ ಸದೃಢವಾದ ಒಬ್ಬ ಸ್ತ್ರೀ ಆಗ್ತಾಳೆ ಅನ್ನುವಂಥ ವಿಷಯವನ್ನು ಇವತ್ತು ನಮಗೆ ತಿಳಿಸ್ಕೊಡೋದಕ್ಕೆ ರಾಯಚೂರಿನ ಪೂರ್ಣಿಮಾ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಸೂತಿ ತಜ್ಞರಾದ ಡಾಕ್ಟರ್ ಸುಷ್ಮಿತಾ ಅವರು ನನ್ನೊಂದಿಗಿದ್ದಾರೆ. ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತವನ್ನು ಮಾಡೋಣಂತ. ನಮಸ್ಕಾರ ಡಾಕ್ಟರ್ ಸುಷ್ಮಿತಾ ಅವರೇ. ನಮಸ್ತೆ ಮೇಡಮ್. ಮೊದಲಿತ್ತು ಹೆಣ್ಮಗಳು ಇನ್ನೊಂದು ಕೊಟ್ಟು ಮನೆಗೆ ಹೋಗುವಂಥ ಆಕೆ ಅಂತ ಹೇಳ್ಬಿಟ್ಟು ಆಕೆಗೆ ಸರಿಯಾದ ಪೂರಕವಾದ ಒಂದು ಆಹಾರವನ್ನು ಕೊಡದೇ ಇರುವಂಥದ್ದು, ಅಥವಾ ಹುಡುಗನಿಗೆ ಈಕ್ವಲೆಂಟ್ ಆಗಿ ಅವಳಿಗೆ ವಿದ್ಯೆಯನ್ನು ಕೊಡದೇ ಇರುವಂಥದ್ದು ಮೊದಲಿತ್ತು. ಈಗ ಬದಲಾವಣೆ ಆಗಿದೆ ಕಾಲ. ಎಲ್ಲರೂ ಒಳ್ಳೆ ವಿದ್ಯೆಯನ್ನು ಕೊಡ್ತಾರೆ, ಆಕೆಗೆ ಸದೃಢವಾಗಿ ಬೆಳೆಯಬೇಕಾದ್ರೆ ಪೂರಕವಾದಂತಹ ಒಂದು ಒಳ್ಳೆಯ ಆಹಾರವನ್ನು ಕೊಡ್ತಾರೆ, ಇದೆಲ್ಲ ಮಾಡ್ತಾರೆ. ಆದರೂ ಸಹಿತ ಕೆಲವೊಂದು ಸಲ ಅವಳಿಗೆ ಸಾಮಾನ್ಯವಾಗಿ ಕೆಲವೊಂದು ಪ್ರಾಬ್ಲಮ್ಗಳು ಕಾಣಿಸ್ಕೊಳ್ಳುವಂಥದ್ದನ್ನು ನಾವು ನೋಡ್ತೀವಿ. ಹುಟ್ಟಿದ ಮನೆಯನ್ನ ಮೆಟ್ಟಿದ ಮನೆಯನ್ನು ಎರಡನ್ನೂ ಬೆಳಗುವಂತ ಒಬ್ಬ ಸದೃಢ ಹೆಣ್ಣು ಮಗು ಆಗ್ಬೇಕು. ಆದರೆ ಅವಳಿಗೆ ಒಂದು ಸಣ್ಣ ವಯಸ್ಸಿನಿಂದ ಅಂದ್ರೆ ಋತುಚಕ್ರದಿಂದ ಪ್ರಾರಂಭವಾಗುವಂತಹ ಆಕೆಯ ಬೆಳವಣಿಗೆಯನ್ನ ಯಾವ್ಯಾವ ಹಂತದಲ್ಲಿ ನಾವು ಗುರುತಿಸ್ತೇವೆ, ಲಕ್ಷಣಗಳು ಹೇಗಿರ್ತವೆ, ಮಹಿಳೆಯರನ್ನ ಯಾವ ತರ ನೋಡ್ಕೋಬೇಕು ಅಂತ ಹೇಳ್ತೀರಿ ನೀವು? ಹೆಣ್ಣು ಒಂದು ನಮ್ಗೆ ಅದು ಕಣ್ಣು ಅಂತಾನೂ ಅನ್ಕೋಬಹುದು, ಹಾಗೆ ನೀವು ಹೇಳ್ದಂಗೆ ಮನೆಗೆ ದೀಪನೂ ಸಹ. ಈ ಒಂದು ಮಹಿಳೆಯರ ಜೀವನ ಹಂತಗಳು ಅವಳ ಒಂದು ಸಂತಾನೋತ್ಪತ್ತಿ ಚಕ್ರದ ಆಧಾರ ಒಂದು ಆಗಿದೆ. ಸೊ ಇದು ಮೊದಲನೇದಾಗಿ ಋತುಚಕ್ರ ಪ್ರಾರಂಭವಾಗಿ ಋತುದು ಬಂಧವಾಗುವಂಥವರೆಗೂ ಸಹ ಅದು ಹಾಗೆ ಮುಂದುವರ್ಕೊಂಡು ಹೋಗುತ್ತೆ. ಮೊದಲನೆಯದಾಗಿ ನಾವು ಪ್ರೌಢಾವಸ್ಥೆ ಅಂತ ಹೇಳ್ತೇವೆ, ಅಂದರೆ ಅಡೋಲಸೆಂಟ್ ಏಜ್. ಈ ಒಂದು ಸಮಯದಲ್ಲಿ ಋತುಚಕ್ರ ಪ್ರಾರಂಭ ಆಗುತ್ತೆ. ಎರಡನೆಯದಾಗಿ ನಾವು ರೀಪ್ರೊಡಕ್ಟಿವ್ ಫೇಸ್ ಅಂತ ಹೇಳ್ತೇವೆ. ಸೊ ಈ ಒಂದು ಸಮಯದಲ್ಲಿ ಗರ್ಭಾಶಯ ಹೆಚ್ಚು ಫಲವತ್ತಾಗಿರುತ್ತೆ. ಮಹಿಳೆ ಗರ್ಭಧರಿಸಲು ಎಲ್ಲ ಸಾಧ್ಯತೆ ಅಂದರೆ ಹೆಚ್ಚು ಸಾಧ್ಯತೆ ಈ ಸಮಯದಲ್ಲಿರುತ್ತೆ. ನೆಕ್ಸ್ಟ್ ಬರೋದು ಪೆರಿಮೆನೋಪಾಸಲ್ ಫೇಸ್. ಈ ಒಂದು ಸಮಯ ಅಂದರೆ ಮಹಿಳೆ ದೇಹವು ಋತುಬಂಧಕ್ಕೆ ಪರಿವರ್ತನೆಯಾಗುವಂತ ಆರಂಭ ಆಗುವಂತ ಒಂದು ಸಮಯ. ಅಂದ್ರೆ ಆ ಹಂತದಲ್ಲಿ ಅವಳಿಗೆ ಸ್ವಲ್ಪ ದೈಹಿಕ ಬದಲಾವಣೆಗಳು ಆಗ್ತವೆ ಆ ಟೈಮಲ್ಲಿ. ಹೌದು. ನೆಕ್ಸ್ಟ್ ಮೇಡಮ್ ಬರೋದು ಮೆನೋಪಾಸ್, ಅಂದ್ರೆ ಋತುಬಂಧ ಆಗುವಂತ ಸಮಯ. ಲಾಸ್ಟಿಗೆ ಬರೋದು ಪೋಸ್ಟ್ ಮೆನೋಪಾಸಲ್ ಫೇಸ್. ಅಂದ್ರೆ ಈ ಹಂತದಲ್ಲಿ ಋತುಬಂಧ ಆದ ನಂತರ ಅವಳಿಗೆ ಏನೆಲ್ಲ ಒಂದು ಲಕ್ಷಣಗಳು ಕಾಣುತ್ತೋ ಅನ್ನೋದು ಇದು. ಈ ತರ ಒಂದು ಮಹಿಳೆಯ ಜೀವನನ ನಾವು ಈ ಹಂತಗಳಲ್ಲಾಗಿ ನಾವು ವಿಂಗಡಿಸ್ತೇವೆ. ಋತುಚಕ್ರ ಅನ್ನೋದು ಒಂದು ಸ್ತ್ರೀಯರಿಗೆ ತುಂಬ ಮಹತ್ತರವಾದಂಥ ವಿಷಯ. ತಿಂಗಳ ಅಂದರೆ ಪ್ರತಿ ತಿಂಗಳು ಈ ಒಂದು ಮುಟ್ಟು ಕಡ್ಡಾಯವಾಗಿ ಬರಲೇಬೇಕಾದಂಥ ಒಂದು ವಿಷಯ. ಏನಾಗುತ್ತದೆ, ಈ ಒಂದು ಬದಲಾಗ್ತಿರೋ ಒಂದು ಜೀವನ ಶೈಲಿ ಆಗಿರ್ಬೋದು, ಆಹಾರ ಪದ್ಧತಿಗಳಾಗಿರ್ಬೋದು, ಇದರಿಂದ ಎಲ್ಲ ತಿಂಗಳ ಮುಟ್ಟು ಪಡೆಯೋದ್ರಲ್ಲೇ ತುಂಬ ಜನ ವಿಫಲರಾಗ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ತೊಂದರೆಗಳನ್ನ ನಾವು ಬರಮಾಡ್ಕೊಳ್ತಾ ಇದ್ದೀವಿ. ಸೊ ಅದಕ್ಕೆ ಯಾವುದೇ ಒಂದು ಮುಟ್ಟಿನ ತೊಂದರೆ ಸ್ತ್ರೀಯಲ್ಲಿ ಬರ್ತಾ ಇದೆ ಅಂದರೆ ಅದು 3 ತಿಂಗಳಿಗಿಂತ ಸಮಯವಾಗಿಂತ ಜಾಸ್ತಿ ಬಂದು ಇದ್ದು ಪದೇ ಅದೇ ಸಮಸ್ಯೆ ಕಾಣಿಸ್ಕೊಂತಿದೆ ಅಂದಾಗ ನಾವು ಅದನ್ನ ತೊಂದರೆ ಅಂತ ನಾವು ಪರಿಗಣಿಸಬೇಕಾಗುತ್ತೆ. ಬಹಳಷ್ಟು ಜನ ಏನ್ ಮಾಡ್ಕೊಂತಾರೆ, ಫಸ್ಟ್ ಮೆನೋಪಾಸ್ ಒಂದ್ಸಲ ಬಂದ ಮೇಲೆ ಆಮೇಲೆ ಒಂದ್ಸಲ ಆಗೋದೇ ಇಲ್ಲ. ಎಷ್ಟೋ ದಿನ ಮೊದಲು ಸ್ವಲ್ಪ ಲೇಟ್ ಮುಟ್ಟು ಬರ್ತಿತ್ತು, ಫಸ್ಟ್ ಪ್ರಾರಂಭ ಆಗೋದು. ಇತ್ತೀಚೆಗೆ ಮಕ್ಕಳಿಗೆ 12-13 ವರ್ಷಕ್ಕೆಲ್ಲ ಮುಟ್ಟಾಗೋದು ಪ್ರಾರಂಭ ಆಗ್ತಾ ಇದೆ. ಹೀಗೆ ಕನ್ಸಿಡರ್ ಮಾಡ್ತಾಳೆ ತಾಯಿ. ಈಗ ಸಣ್ಣ ವಯಸ್ಸಿಗೆ ಮಗು ಫಸ್ಟ್ ಶುರುವಾಗಿದೆ, ಹಾಗಾಗಿ ವರ್ಷ ಹೋಯ್ತಾ ಹೋಗ್ಲಿ ಬಿಡು ಅಂತ ಬಿಟ್ಟು ಬಿಡ್ತಾಳೆ. ಅದು ಬಿಡೋದು ಸೂಕ್ತ ಅಂತ
ಅಂತೀರೋ ಅಥವಾ ಆ ತಕ್ಷಣ ವೈದ್ಯರನ್ನ ಕಾಣಬೇಕಾದ ಅವಶ್ಯಕತೆ ಇದೆ ಅಂತೀರೋ? ಸೊ ಮೊದಲನೇದಾಗಿ ಈ ಹದಿಹರೆಯದ ಸಮಸ್ಯೆಗಳು. ಸೊ ಈ ಒಂದು ಇದರಲ್ಲಿ ನಾವು ಮುಟ್ಟು ಪ್ರಾರಂಭ ಆಗುತ್ತೆ. ಸೊ ಅವಾಗಿಂದ ನಾವು ಒಂದು ಕನ್ಸಿಡರ್ ಅಂತ ಮಾಡ್ತೇವೆ. ಬಹಳಷ್ಟು ಜಲ್ದಿ ಹೆಣ್ಣು ಮಕ್ಕಳು ಪ್ರಬುದ್ಧರಾಗ್ತಿದ್ದಾರೆ. ಯಾಕೆ ಆಗ್ತದೆ? 8, 9, 10 ವರ್ಷಗಳಿಗೇನೆ ಒಂದು ಋತುಚಕ್ರ ಪ್ರಾರಂಭ ಅವರಲ್ಲಿ ಆಗೋಗ್ತಿದೆ. ಸಾಮಾನ್ಯವಾಗಿ ಆಗ್ಬೇಕಾಗಿರೋದು ಒಂದು 12ರಿಂದ 15 ಅಥವಾ 16 ವರ್ಷಗಳಲ್ಲಿ. ಈ ಒಂದು ಮೇನ್ ಆಗಿ ಅವರ ಒಂದು ಲೈಫ್ ಸ್ಟೈಲ್ ಬದಲಾಗ್ತಿದೆ. ಎಲ್ಲ ಸೆಡೆಟ್ರಿ, ಮನೇಲೆ ಕೂತ್ಕೊಂತಾರೆ, ಹೊರಗಡೆ ಆಟ ಆಡಕ್ಕೆ ಹೋಗೋದಿಲ್ಲ, ಬರೀ ಜಂಕ್ ಫುಡ್ ತಿನ್ನೋದು, ಮತ್ತೆ ಏನು ಒಂದು ಸಮತೋಲನದ ಆಹಾರ ಇಲ್ಲ, ಬ್ಯಾಲೆನ್ಸ್ ಡಯಟ್ ಇಲ್ಲ, ವ್ಯಾಯಾಮ ಇಲ್ಲ. ಇವೆಲ್ಲ ಕಾರಣಗಳಿಂದ ಹಾಗೂ ಕೆಲವೊಂದು ಹಾರ್ಮೋನ್ ಇಂಪೇರ್ ಆಗೋದ್ರಿಂದ, ಅಂದರೆ ಈ ಒಂದು ಜೀವನ ಶೈಲಿ ಬದಲಾವಣೆಯಿಂದನೇ ಹಾರ್ಮೋನ್ಗಳು ಇಂಪೇರ್ ಆಗ್ತಿದೆ. ಸೊ ಇದೆಲ್ಲ ಕಾರಣಗಳಿಂದ ತುಂಬಾ ಜಲ್ದಿನೇ ಅವರಲ್ಲಿ ಋತು ಚಕ್ರ ಪ್ರಾರಂಭ ಆಗೋಗುತ್ತೆ. ಮುಂದೆ ಆರೋಗ್ಯವಂತ ಒಂದು ಮಗು ಆಗ್ಬೇಕಾದ್ರೆ, ಒಂದು ಸತ್ಪ್ರಜೆನ ನಮ್ಮ ದೇಶಕ್ಕೆ ಕೊಡುಗೆಯಾಗಿ ಕೊಡಬೇಕಾದ್ರೆ ತಾಯಿ ಪಾತ್ರನೂ ಬಹಳಷ್ಟು ಮುಖ್ಯ. ಹೌದು ಮೇಡಮ್. ಪೋಷಕರು ಅವರ ಮಕ್ಕಳ ಒಂದು ವ್ಯಾಯಾಮ ಆಗಿರ್ಬೋದು, ಆಹಾರದ ಮೇಲೆ ಕಂಪಲ್ಸರಿ ಗಮನ ವಹಿಸಲೇಬೇಕು. ಒಂದು ಕಡೆ ಇವಾಗ ನಾವು ಅತಿ ಬೇಗ ಪ್ರಬುದ್ಧರಾಗೋದನ್ನ ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆ 16-17 ವರ್ಷಗಳಾದ್ರೂ ಸಹ ಅವರಲ್ಲಿ ಮುಟ್ಟು ಕಾಣಿಸ್ಕೊಳ್ಳೋದೇ ಇಲ್ಲ. ಅಂದ್ರೆ ಎರಡು ನೋಡ್ರಿ, ಎಷ್ಟು 8-10 ವರ್ಷ ಮಕ್ಳಿಗೆ ಏನ್ ಗೊತ್ತಿರುತ್ತೆ, ಮುಟ್ಟಂದ್ರೆ ಗೊತ್ತಿಲ್ಲ, ಆಡುವಂತ ವಯಸ್ಸು. 16-17 ವರ್ಷ ಆದ್ರೂ ಸಹ ಬರ್ದೇ ಇರುವಂತದ್ದು. ಇದೆಲ್ಲ ಒಂದು ಬದಲಾಗ್ತಿರೋ ಒಂದು ಜೀವನ ಶೈಲಿಯ ಮೇನ್ ಒಂದು ಕಾಸ್ ಅಂತ ಹೇಳ್ಬೋದು. ಮುಟ್ಟು ಪ್ರಾರಂಭ ಆದ ಮೇಲೆ ಏನೇನು ಸಮಸ್ಯೆಗಳು ಬರ್ತವೆ ಅಂತ ಹೇಳ್ತೀರಿ ನೀವು? ಸ್ಟಾರ್ಟಿಂಗ್ ಒಂದು ಕೆಲವು ಟೈಮ್ ನಲ್ಲಿ, ಒಂದು ಪೀರಿಯಡ್ ಅಲ್ಲಿ ಅವರಿಗೆ ತಿಂಗಳ ಕರೆಕ್ಟ್ ಆಗಿ ಮುಟ್ಟು ಬರದೇ ಇರಬಹುದು. 2 ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ ಈ ತರ ಸ್ವಲ್ಪ ಡಿಲೇ ಆಗಿ ಕಾಣಿಸ್ಕೊಳ್ಳುತ್ತೆ. ಇನ್ನ ಕೆಲವರಲ್ಲಿ ಋತುಚಕ್ರ ಪ್ರಾರಂಭ ಆದಾಗಿಂದಾನೇ ತಿಂಗಳ ಕ್ರಮೇಣವಾಗಿ ಅವರಿಗೆ ಕರೆಕ್ಟ್ ಆಗಿ ಅವರು ಪ್ರತಿ ಮಂತ್ ಪೀರಿಯಡ್ಸ್ ಅವ್ರಿಗೆ ಬರ್ತಾ ಇರುತ್ತೆ. ಸೊ ಈ ತರ 2 ವೇರಿಯೇಷನ್ಸ್ ನೋಡ್ತೀವಿ. 1-2 ವರ್ಷ ಅಥವಾ 3 ವರ್ಷ ಸಾಮಾನ್ಯವಾಗಿ ಎಲ್ಲರಲ್ಲಿ ಇರುತ್ತೆ ವೇರಿಯೇಷನ್ಸ್ ಅನ್ನೋದು. 2 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸತಿ ಬರಂತದ್ದು. ಆದ್ರೆ ಅದ್ ಏನೇ ವೇರಿಯೇಷನ್ಸ್ ಇದ್ರೂ ಸಹ ಒಂದು ಸತಿ ಡಾಕ್ಟರ್ ಕಡೆಯವರು ಹೋಗ್ಲೇಬೇಕು. ಯಾವ್ದಂತ ಸೀರಿಯಸ್ ಪ್ರಾಬ್ಲಮ್ ಅವರಲ್ಲಿ ಇಲ್ಲ ಅಂತ ದೃಢೀಕರಣ ಮಾಡ್ಕೊಂಡ್ಮೇಲೆ ಅದನ್ನ ನಾವು ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ಬೋದು. ಎರಡನೇದಾಗಿ ಏನ್ ನೋಡ್ತೇವೆ ಅಂತಂದ್ರೆ ಅತಿ ಹೆಚ್ಚು ರಕ್ತಸ್ರಾವ ಆಗೋದಂತನ್ನ ನೋಡ್ತೇವೆ. ಹುಡುಗಿ ಒಂದು ದಿನದಲ್ಲಿ 8ರಿಂದ 10 ಒಳ ಉಡುಪುಗಳು ಅಥವಾ ಪ್ಯಾಡ್ ಅಷ್ಟಾಗಿರ್ಬೋದು. ಇಲ್ಲಾಂದ್ರೆ 40-50 ದಿನಕ್ಕೆ ಒಮ್ಮೆ ಮುಟ್ಟು ಬರುವಂತದ್ದು. ಇನ್ನ ಕೆಲವರಲ್ಲಿ ತುಂಬಾ ಕಡಿಮೆ ಆದಂತ ಒಂದು ರಕ್ತಸ್ರಾವ, ಅವರು ಒಂದು ಒಳ ಉಡುಪುನ ಬದಲಾಯಿಸ್ಕೊಂಡ್ರೆ ಸಾಕು, ಆ ತರ ಇರಬಹುದು. ಕಾಣಿಸ್ಕೊಂಡಿರುತ್ತೆ ಅಷ್ಟೇ, ಬ್ಲೀಡಿಂಗ್ ಆಗೋದಿಲ್ಲ. ಇನ್ನ ಕೆಲವರಲ್ಲಿ ತುಂಬಾ ಜಲ್ದಿ ಬಂದ್ಬಿಡೋದು, 20 ದಿನಕ್ಕೆನೆ ಬಂದ್ಬಿಡೋದು. ಈ ತರ ಸಮಸ್ಯೆ ಸ್ಟಾರ್ಟಿಂಗ್ ಫೇಸ್ ಅಲ್ಲಿ ನಾವು ಕಾಣಿಸ್ತೀವಿ. ಕೆಲವರು 20 ದಿವಸಕ್ಕೆ ಪೀರಿಯಡ್ ಶುರು ಆಗ್ತದೆ, ಕೆಲವರಿಗೆ 25 ದಿವಸ ಆಗ್ತದೆ. ಅವರೇಜ್ ಆಗಿ ನಾರ್ಮಲ್ ಅಂತ ಹೇಳೋದಾದ್ರೆ, ನೀವು ಎಲ್ಲರಿಗೂ ಒಂದು ಕಾಮನ್ ಆಗಿ ಇರಬೇಕು ಅಂತ ಹೇಳಿದ್ರೆ ಎಷ್ಟು ದಿವಸಕ್ಕೆ ಒಂದ್ಸಲ ಪೀರಿಯಡ್ ಕಾಣಿಸ್ಕೊಳ್ಬೇಕು? ಇವಾಗ ನಾವೊಂದು ಸಾಮಾನ್ಯ ಋತುಚಕ್ರದ ಲಕ್ಷಣಗಳು ನೋಡ್ಬೇಕಂದ್ರೆ, ಒಂದು ಸೈಕಲ್ ಡ್ಯೂರೇಷನ್ ಅಂತ ಹೇಳ್ತೇವೆ. ಅಂದ್ರೆ ಒಂದು ಮುಟ್ಟು ನಂತರ ಇನ್ನೊಂದು ಮುಟ್ಟು ಬರೋ ಒಂದು ಗ್ಯಾಪಿಗೆ ಸೈಕಲ್ ಲೆಂತ್ ಅಂತ ಹೇಳ್ತೇವೆ. ಇದು 28 ಡೇಸ್ ಅನ್ನೋದು ಕಾಮನ್. ಸೊ ಇದ್ರದ್ದು ಒಂದು ಆವ್ರೇಜ್ ಅಂದ್ರೆ ನಾವು ಎಲ್ಲರಿಗೂ 28 ದಿನಕ್ಕೆ ಬರೋಕ್ ಸಾಧ್ಯ ಇಲ್ಲ. ಅದಲ್ಲಿ ಒಂದು ಲಿಮಿಟ್ ಅಂದ್ರೆ 21ರಿಂದ 35 ದಿನವರೆಗೆ ಬರೋವಂಥ ಒಂದು ಸೈಕಲ್ ನಾರ್ಮಲ್. 21ನೇ ದಿನಕ್ಕೆ ಬರ್ತಾ ಇದೆಯಾ ಅಂದ್ರೆ ಅದು ನಿಮ್ದು ನಾರ್ಮಲ್ಲೇ, ಹೆದರುವಂತ ಅವಶ್ಯಕತೆ ಇಲ್ಲ. 35 ದಿನಕ್ಕೆ ಒಮ್ಮೆ ಬರ್ತಿದ್ಯಾ ಅಂದ್ರೂ ಹೆದರುವಂತ ಅವಶ್ಯಕತೆ ಇಲ್ಲ. ಪ್ರಾರಂಭದಿಂದನೂ ರೊಟೀನ್ ಇದು ಇರ್ತದೆ ಅಂತ, ಅದನ್ನು ನಾರ್ಮಲ್. ಏನಂದ್ ಇವಾಗ 28 ಡೇಸಿಗೆ ಬರ್ತಿತ್ತಪ್ಪ, ಇವಾಗ ಸಡನ್ ಆಗಿ 35 ಡೇಸ್ ಆಗಿದೆ ಅಂದ್ರೂ ಸಹ ಹೆದರುವಂತ ಅವಶ್ಯಕತೆ ಇಲ್ಲ. 21ರಿಂದ 35 ದಿನಗಳು. ನೆಕ್ಸ್ಟ್ ಬರೋದು ನಮಗೆ ಬ್ಲೀಡಿಂಗ್ ಡ್ಯೂರೇಷನ್, ಅಂದ್ರೆ ಎಷ್ಟು ದಿನಗಳ ಕಾಲ ರಕ್ತಸ್ರಾವ ಆಗಬಹುದು ಅನ್ನೋದು. ಇದು 3ರಿಂದ 7 ದಿನವರೆಗೆ ಅವರಿಗೆ ರಕ್ತಸ್ರಾವ ಆಗೋದು ಕಾಮನ್. ಒಂದೇ ದಿನ 2 ದಿನ ಆಗ್ತಿದೆ ಅಂದ್ರೆ ಮತ್ತೆ ಅದು ತುಂಬಾ ರಕ್ತಹೀನತೆ ಅಥವಾ ಬೇರೆ ಒಂದು ಸಮಸ್ಯೆಗಳಿಂದ ಅವರಿಗೆ ಕಡಿಮೆ ಆಗ್ತಿದೆ ಅಂತ. 8 ದಿನಗಳಿಗಿಂತ ಜಾಸ್ತಿ ರಕ್ತಸ್ರಾವ ಆಗ್ತಿದೆ ಅಂದ್ರೆ ಅದು ಸಹ ಒಂದು ಸಮಸ್ಯೆ. ನಾರ್ಮಲ್ ಅಂದ್ರೆ 3 to 7 ಡೇಸ್ ಅವರಿಗೆ ರಕ್ತಸ್ರಾವ ಆಗ್ತಿದ್ರೆ ನಾರ್ಮಲ್. ಯಾವ ಬಣ್ಣದಲ್ಲಿ ಇರಬಹುದು ಅನ್ನೋದಂದ್ರೆ ನಾವು ಬ್ರೈಟ್ ರೆಡ್ ಕಲರ್ ಅಂತ ಹೇಳ್ತೇವೆ. ಆ ತರ ಇರುವಂತ ಒಂದು ಬಣ್ಣದ ರಕ್ತ ಹೋದ್ರೆ ಅದು ನಾರ್ಮಲ್. ಕೆಲವರಲ್ಲಿ ತುಂಬಾ ಒಂಥರ ಬ್ಲ್ಯಾಕಿಶ್ ಬ್ರೌನ್ ಕಲರ್
ಈ ಥರ ಎಲ್ಲ ಬರೋಂಥದ್ದು, ಇದೆಲ್ಲ ಏನಂದ್ರೆ ಅವರಲ್ಲಿ ಗರ್ಭಾಶಯದಲ್ಲಿ ಏನೋ ಒಂದು ದೋಷ ಅಥವಾ ಸಮಸ್ಯೆ ಇದೆ ಅಂತ ನಾವು ಹೇಳ್ತೇವೆ. ಆಮೇಲೆ ಕ್ವಾಂಟಿಟಿ, ಎಷ್ಟು ಕ್ವಾಂಟಿಟಿವರೆಗೂ ಬ್ಲಡ್ ಲಾಸ್ ಆಗ್ಬೋದು. ನಾರ್ಮಲ್ ಆಗಿ 30 to 50 ml ಬ್ಲಡ್ ಲಾಸ್ ಪ್ರತಿ ಮಹಿಳೆ ತನ್ನ ಒಂದು ಸೈಕಲ್ಲಿನ ಮುಟ್ಟಿನಲ್ಲಿ ಲಾಸ್ ಆಗುವಂಥ ಒಂದು ಕ್ವಾಂಟಿಟಿ ಆಫ್ ಬ್ಲಡ್ 30 to 50 ml. ಅದಕ್ಕಿಂತ ಜಾಸ್ತಿ ಆದಲ್ಲಿ ತಜ್ಞ ವೈದ್ಯರ ಬಳಿ ಹೋಗಬೇಕಾಗುತ್ತೆ. ಇನ್ನು ಏನೇನು ಸಮಸ್ಯೆಗಳು ಇವರಲ್ಲಿ ಕಾಣುತ್ತೆ ಅಂತಂದ್ರೆ, ಹೆಚ್ಚು ರಕ್ತಸ್ರಾವದ ಜೊತೆಗೆ ಗಡ್ಡೆಗಳೆಲ್ಲ ಹೋಗುತ್ತೆ ಕೆಲವ್ರಿಗೆ. ಅದು ಗಡ್ಡೆಗಳ ಸೈಜು ಒಂದು ನಿಂಬೆಹಣ್ಣು ಸೈಜ್ ಇರ್ಬೋದು ಅಥವಾ ಗೋಲಿ ಸೈಜಿಂದ ಹಿಡಿದು ಕೆಲವ್ರಿಗೆ ಒಂದು ಹಣ್ಣು ಅಂದ್ರೆ ನಾವು ಆರೆಂಜ್ ಹಣ್ಣು ಸೈಜ್ವರೆಗೂ ಹೋಗುವಂತಹ ಕೇಸಸ್ನ ನಾವು ದಿನನಿತ್ಯ ಪ್ರಾಕ್ಟೀಸ್ ಅಲ್ಲಿ ನೋಡ್ತೀವಿ. ಅಷ್ಟುವರೆಗೂ ಅವರು ಏನ್ ಮಾಡ್ಕೊಂತಾರೆ, ಹಾಗೆ ಬಿಡ್ತಾರೆ. ಬಟ್ ಗಡ್ಡೆಗಳು ಹೋಗೋದು ನಾರ್ಮಲ್ ಆದಂತ ಸಂಗತಿ ಅಲ್ಲ, ಆರೋಗ್ಯವಂತ ಲಕ್ಷಣ ಅಲ್ಲ. ಅಂದ್ರೆ ಅದು ಯಾವಾಗ ಕಾಣಿಸ್ಕೊಳ್ತದೆ ಅವಾಗ ವೈದ್ಯರನ್ನ ಕಾಣಬೇಕು ಅಂತ ನೀವು ಹೇಳ್ತೀರಾ? ಹೌದು. ಈ ನಾರ್ಮಲ್ ಅಲ್ಲೇ ಒಂದು ಆಲಿಗೋಮೆನೋರಿಯಾ ಅಂತ ಹೇಳ್ತೇವೆ. ಆಲಿಗೋಮೆನೋರಿಯಾ ಅಂತಂದ್ರೆ ಅವ್ರದ್ದು ಸೈಕಲ್ ಲೆಂತ್ ಆಗ್ಲೇ ನಾನು ತಿಳಿಸ್ಕೊಟ್ಟಂಗೆ 21 to 35 ದಿನ ನಾರ್ಮಲ್. ಅವ್ರಿಗೆ 35 ದಿನಗಿಂತ ಡಿಲೇ ಆಗಿ ಬರುವಂತದ್ದು ಹೈಪೋಮೆನೋರಿಯಾ ಅಂತಂದಾಗ ಅವರಿಗೆ ಕ್ವಾಂಟಿಟಿ ಆಫ್ ಬ್ಲಡ್ ಲಾಸ್ ಏನಿರುತ್ತೆ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನಾವೇನ್ ಹೇಳ್ತೇವೆ, ಮೆನೋರೇಜಿಯಾ ಅಂತ ಹೇಳ್ತೇವೆ. ಮೆನೋರೇಜಿಯಾದಲ್ಲಿ ಅವರಿಗೆ ತುಂಬಾ ಜಾಸ್ತಿ ಆದಂತ ಒಂದು ರಕ್ತಸ್ರಾವ ಆಗ್ತಿರುತ್ತೆ, 8 ದಿನಗಳಿಗಿಂತ ಜಾಸ್ತಿ ಆಗುವಂಥದ್ದು. ಮತ್ತೆ ಮೆಟ್ರೋರೇಜಿಯಾ, ಇದರಲ್ಲಿ ಸೈಕಲ್ ಡ್ಯೂರೇಷನ್ ತುಂಬಾ ಕಡಿಮೆ ಆಗೋಗ್ಬಿಟ್ಟಿರುತ್ತೆ. ಅವರಿಗೆ ಒಂದೇ ತಿಂಗಳಲ್ಲೇ 2 ಸತಿ ಮುಟ್ಟು ಕಾಣಿಸ್ಕೊಂಡಿರುತ್ತೆ. ಅವರಿಗೆ ಗೊತ್ತಾಗಲ್ಲ ನನ್ಗೆ ಇದು ಬಂದಿರೋದು ಮುಟ್ಟ, ಮತ್ತೆ 10 ದಿನಕ್ಕೆ ಮತ್ತೆ ಒಂದು ಕಾಣಿಸ್ಕೊಳ್ಳುತ್ತೆ, ಯಾವ್ದು ಬಂತು ನನಗೆ ಮುಟ್ಟು ಅನ್ನೋದೇ ಅವರಿಗೆ ಗೊತ್ತಾಗೋದಿಲ್ಲ. ಆ ತರ ಸೈಕಲ್ ವೇರಿಯೇಷನ್ ಆಗ್ತಾ ಬರುತ್ತೆ. ಇನ್ನ ನಾವು ಈ ಪ್ರೌಢಾವಸ್ಥೆನಲ್ಲಿ ಇನ್ನೊಂದು ತುಂಬಾ ಕಾಮನ್ ಆಗಿ ನೋಡ್ತಿರೋಂಥ ಒಂದು ಸಮಸ್ಯೆ ಅಂದ್ರೆ PCOD ಅನ್ನುವಂಥ ಸಮಸ್ಯೆ ಏನದಲ್ಲ ಮೇಡಮ್, ಇತ್ತೀಚಿನ ಹೆಣ್ಣು ಮಕ್ಕಳಿಗೆ ಕಾಡುವಂತಹ ಕಾಮನ್ ಆಗೋಗಿದೆ. ಇದೇನು ವಂಶ ಪಾರಂಪರ್ಯವಾಗಿ ಪ್ರಾಬ್ಲಮ್ ಅಥವಾ ಇದು ಏನು ಅವ್ರ ಸರಿಯಾದ ವ್ಯಾಯಾಮ ಅಥವಾ ಊಟದ ಸ್ಟೈಲು ಇಲ್ಲಾರ್ದೆ ಇರುವಂತಹ ಒಂದು ಪ್ರಾಬ್ಲಮ್? ಏನಿದು ಪ್ರಾಬ್ಲಮ್ PCOD? ಮೇಡಮ್ ನಿಮ್ಮಲ್ಲೇ ಆನ್ಸರ್ ಬಂದ್ಬಿಡ್ತು. ಇದೊಂದು ಆಹಾರ ಶೈಲಿ ಮತ್ತೆ ಅವರ ಒಂದು ವ್ಯಾಯಾಮ ಮಾಡದೇ ಇರೋಂಥದ್ದು, ಇವೆಲ್ಲ ಅದಕ್ಕೆ ಕಾರಣ ಆಗುತ್ತೆ. ಇದೆಲ್ಲ ಕಾರಣದಿಂದ ಹಾರ್ಮೋನ್ಸ್ನ ಉತ್ಪತ್ತಿ ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ. ಈ PCODನಲ್ಲಿ ಮೇನ್ ಆಗಿ ಅವ್ರಿಗೆ ಏನಾಗುತ್ತೆ, ಒಂದು ಸೆಟ್ ಆಫ್ ಪ್ರೆಸೆಂಟೇಷನ್ ಅಲ್ಲಿ ತುಂಬಾ ಡಿಲೇಡ್ ಸೈಕಲ್ಸ್ ಇರುತ್ತೆ. ಅವರಿಗೆ 50 ದಿನ ಆದ್ರೂ ಬರಲ್ಲ, 60 ದಿನ ಆದ್ರೂ ಅವರಿಗೆ ಸೈಕಲ್ಸ್ ಕಾಣಿಸ್ಕೊಳ್ಳೋದಿಲ್ಲ. ಆಮೇಲೆ ಮುಖದಲ್ಲಿ ಬೇಡವಾದ ಜಾಗದಲ್ಲೆಲ್ಲ ಕೂದಲು ಬೆಳೆಯೋದು. ಇವಾಗ ಗಂಡು ಮಕ್ಕಳಿಗೆ ಏನು ಒಂದು ನಾವು ಪ್ಯಾಟ್ರನ್ ಅಂತ ಹೇಳ್ತೀವಲ್ಲ, ಹೇರ್ ಪ್ಯಾಟ್ರನ್, ಮೀಸೆ ಬರುವಂಥದ್ದು, ಗಡ್ಡ ಬರುವಂಥದ್ದು, ಈ ತರ ಹೆಣ್ಮಕ್ಳಲ್ಲಿ ನೋಡಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ತೂಕ ಹೆಚ್ಚಳಿಕೆ, ತೂಕ ತುಂಬಾ ಜಾಸ್ತಿ ಆಗ್ತಾ ಅಂದ್ರೆ ವಿನಾಕಾರಣವಾಗಿ ಅವ್ರಿಗೆ ತೂಕ ಜಾಸ್ತಿ ಆಗ್ತಾ ಹೋಗೋದು, ಕೂದಲು ಉದುರೋದು, ಇದೆಲ್ಲ ಒಂದು ಮೇಲ್ ಪ್ಯಾಟ್ರನ್ ನ ಹೇಗಿರುತ್ತೋ ಆ ತರ ಒಂದು ಹೆಣ್ಮಕ್ಳಲ್ಲಿ ನಾವು ನೋಡ್ತೇವೆ. ಇದೆಲ್ಲ PCOD ಸಮಸ್ಯೆ. ಈ PCOD ಪ್ರಾಬ್ಲಮ್ ಇಂದ ಮುಂದೆ ಸಂತಾನೋತ್ಪತ್ತಿಗೆ ಏನಾದ್ರೂ ಅದು ಪ್ರಾಬ್ಲಮ್ ಆಗ್ತದ? ಡೆಫಿನೆಟ್ಲಿ ಆಗುತ್ತೆ ಮೇಡಮ್. ಯಾಕಂದ್ರೆ ಇದು PCOD ಒಂದು ಅಂಡಾಶಯದ ಒಂದು ತೊಂದರೆ ಅಂತ ಹೇಳ್ತೇವೆ. ಸೊ ಅಂಡಾಶಯದಲ್ಲಿ ಪ್ರತಿ ತಿಂಗಳು ಅಂಡಾಣು ಬಿಡುಗಡೆ ಆಗ್ಬೇಕು. PCODನಲ್ಲಿ ಇದನ್ನ ಆಗ್ತಾ ಇರೋದಿಲ್ಲ, ಅಂಡಾಣು ಬಿಡುಗಡೆ ಆಗೋದಿಲ್ಲ. ಸೊ ಅಂಡಾಣು ಬಿಡುಗಡೆ ಆಗ್ಲಿಲ್ಲ ಅಂತಂದ್ರೆ ಆ ಒಂದು ಹೆಣ್ಣು ಮಗಳು ಫ್ಯೂಚರ್ ನಲ್ಲಿ ಗರ್ಭವತಿ ಆಗುವಂತ ಒಂದು ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಈ ತರ ಪ್ರಾಬ್ಲಮ್ ಇರುತ್ತೆ. ಇನ್ನ ಕೆಲವೊಂದ್ರಲ್ಲಿ ಹೆವಿ ಬ್ಲೀಡಿಂಗ್ ಇರುತ್ತೆ, ಅದೇ ಅಪೋಸಿಟ್ ಕೆಲವರಲ್ಲಿ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ, ಜಲ್ದಿನೂ ಬರುತ್ತೆ, ಅವರು ದಪ್ಪ ಇರಲ್ಲ, ತುಂಬಾ ತೆಳ್ಳದಾಗಿರ್ತಾರೆ. ಸೊ 2 ಪ್ರೆಸೆಂಟೇಷನ್ ಇರುತ್ತೆ PCODನಲ್ಲಿ, ಲೀನ್ PCOD ಅಂಡ್ ಒಬೇಸ್. ಸೊ 2 ಇರುತ್ತೆ. ಸೊ ಎಲ್ಲರೂ ಏನ್ ಅನ್ಕೊಂಡ್ಬಿಡ್ತಾರೆ, ನಾ ತೆಳ್ಳಗಿದ್ದೀನಿ ನನಗೇನ್ PCOD ಬರಲ್ಲ ಅಂತ. ಯಾರಲ್ಲಾದ್ರೂ ಸಹ ಬರಬಹುದು. ಪ್ರಿಕಾಷನ್ ತಗೊಳ್ತಾರೆ. ಹೊಸದಾಗಿ ಮದುವೆ ಆದಂತವ್ರು, ಆಮೇಲೆ ಮಕ್ಕಳೇ ಆಗಲ್ಲ, ಮತ್ತೆ ವೈದ್ಯರನ್ನ ಕಂಡು ಬಹಳಷ್ಟು ಪರೇಶಾನ್ ಆಗ್ತಾರೆ. ಎಷ್ಟೋ ಸಂದರ್ಭದಲ್ಲಿ ಮಕ್ಕಳಾಗ್ಲಂತ ಕಾಯ್ತಾ ಇರ್ತಾರೆ, ಮಕ್ಕಳಾಗಿರಂಗಿಲ್ಲ. ಈಗ ಮದುವೆ ಸಂದರ್ಭ ಬಂತು, ಆ ಸಂದರ್ಭದಲ್ಲಿ ಆಕೆಗೆ ಪೀರಿಯಡ್ ಇತ್ತು. ಈ ಕಡೆ ತಾಯಿ ಮನೆಗೆ ತಾಯಿಗೆ ಹೆಲ್ಪ್ ಮಾಡ್ಲಿಕ್ಕೆ ಅಂತ ಇಲ್ಲಿ ಎಂಟನೇ ತಗೊಳ್ತಾಳೆ, ಮದುವೆ ಆದ್ಮೇಲೆ ಅತ್ತೆಗೆ ಹೆಲ್ಪ್ ಮಾಡ್ಲಿಕ್ಕೆ ಅಂತ ಅಲ್ಲಿ ಎಂಟನೇ ತಗೊಳ್ತಾಳೆ. 15-20 ದಿವಸ ಪೋಸ್ಟ್ಪೋನಿಂಗ್ ಟ್ಯಾಬ್ಲೆಟ್ ತೊಗೊಂಡ್ಬಿಡ್ತಾಳೆ. ಇನ್ನೊಂದು ಮಗುವಿಗೆ ಜನ್ಮ ನೀಡಬೇಕಾದ ಆ ಹೆಣ್ಣು ಮಗಳಿಗೆ
ಏನೇನು ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು ಅಂತ ಹೇಳ್ತೀರಿ? ಒಂದು ಸತೆ 2 ಸತೆ ಈ ಥರ ಪೋಸ್ಟ್ಪೋನ್ಮೆಂಟಲ್ಲಿ ತಗೊಂಡೆ ಅಂದರೆ ಪರವಾಗಿಲ್ಲ. ಕೆಲವರು ಏನು ಮಾಡ್ತಾರೆ, ಅದನ್ನು ರಿಪೀಟೆಡ್ ಆಗಿ ತಗೊಳ್ತಾನೆ ಇರ್ತಾರೆ. ಸಣ್ಣ ಪುಟ್ಟ ಫಂಕ್ಷನ್ಸ್ಗೂ ಪೂಜೆಗೂ ಪ್ರತಿಯೊಂದೂ ತಗೊಳ್ತಾರೆ. ಇದು ತುಂಬ ದೊಡ್ಡ ತಪ್ಪು. ಆಯುರ್ವೇದ ಪ್ರಕಾರ ಈ ಥರ ನಾವು ಮಾಡೋ ಹಾಗಿಲ್ಲ. ನಮ್ಮ ದೇಹದಲ್ಲಿ ವೇಗಗಳು ಅಂತ ಹೇಳ್ತೀವಿ, ಧಾರಣೀಯ ವೇಗ, ಅಧಾರಣೀಯ ವೇಗ. ಅಂದರೆ ಇವಾಗ ನಾವು ಮೂತ್ರ ವಿಸರ್ಜನೆ ಆಗಿರ್ಬೋದು, ಇನ್ನೊಂದು, ಇದೆಲ್ಲ ಅವು ವೇಗಗಳು. ಹೀಗೆ ಒಂದು ಮೆನ್ಸ್ಟ್ರುವಲ್ ಫ್ಲೋ ಸಹ ಅಷ್ಟೇ. ಸೊ ಆ ಎಲ್ಲ ವೇಗಗಳನ್ನ ನಾವು ತಡೆ ಹಿಡಿಬಾರ್ದು, ನ್ಯಾಚುರಲ್ ಆಗೇ ಅದು ಆಗಬೇಕು. ಸೊ ಇದನ್ನ ನೀವು ರಿಪೀಟೆಡ್ ಯೂಸೇಜ್ ಇಂದ ಖಂಡಿತವಾಗಿ ಇದರಿಂದ ಅವ್ರಿಗೆ ಆರೋಗ್ಯ ಸಮಸ್ಯೆ ಖಂಡಿತ ಬಂದೇ ಬರುತ್ತೆ. ರಿಪ್ರೊಡಕ್ಟಿವ್ ಫೇಸ್ ಅಲ್ಲಿ ಮಹಿಳೆ ಏನೆಲ್ಲ ಒಂದು ಸಮಸ್ಯೆಗೆ ಗುರಿ ಆಗ್ತಾಳೆ ಅಂತ ಹೇಳ್ಬೇಕಂದ್ರೆ, ದೊಡ್ಡ ಚಾಪ್ಟರ್ ಅಂದ್ರೆ ಬಂಜೆತನ. ಸಾಮಾನ್ಯ ತೊಂದರೆಗಳಲ್ಲಿ ಏನೇನು ಬರುತ್ತೆ, ನಾವು DUB ಅಂತ ಹೇಳ್ತೇವೆ, ಡಿಸ್ಫಂಕ್ಷನಲ್ ಯೂಟ್ರೈನ್ ಬ್ಲೀಡಿಂಗ್, ಫೈಬ್ರಾಯ್ಡ್ಸ್ ಆಗಿರ್ಬೋದು. ಈ ಡಿಸ್ಫಂಕ್ಷನಲ್ ಯೂಟ್ರೈನ್ ಬ್ಲೀಡಿಂಗ್ ಅಂದ್ರೆ ಯಾವುದೇ ಕಾರಣ ಇರೋದಿಲ್ಲ, ಇಲ್ದೇನೆ ರಕ್ತಸ್ರಾವ ತುಂಬಾ ಹೆಚ್ಚಾಗಿರುತ್ತೆ. ನಾವು ಸ್ಕ್ಯಾನ್ ಮಾಡಿಸ್ತೀವಿ, ಕೆಲವೊಂದು ರಕ್ತ ಪರೀಕ್ಷೆ ಮಾಡಿಸ್ತೀವಿ, ಎಲ್ಲ ನಾರ್ಮಲ್ ಇರುತ್ತೆ. ಸೊ ನಾರ್ಮಲ್ ಇದ್ರೂ ಸಹ ಅವರಲ್ಲಿ ಬ್ಲೀಡಿಂಗ್ ಡ್ಯೂರೇಷನ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಇದಕ್ಕೆ ನಾವು ಡಿಸ್ಫಂಕ್ಷನಲ್ ಯೂಟ್ರೈನ್ ಬ್ಲೀಡಿಂಗ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಬರೋದು ಫೈಬ್ರಾಯ್ಡ್ಸ್. ಈ ಫೈಬ್ರಾಯ್ಡ್ಸ್ ಅನ್ನೋದು ಗರ್ಭಾಶಯದಲ್ಲಿ ಆಗುವಂತ ಮಾಂಸದ ಗಂಟುಗಳು. ಸೊ ಇದು ಯಾವ ಒಂದು ಸ್ಥಾನದಲ್ಲಿ ಆಗುತ್ತೋ ಅದರ ಮೇಲೆ ಅದರ ಲಕ್ಷಣಗಳು ಇರುತ್ತೆ. ಇದರಲ್ಲಿ ನಾವು ಮತ್ತೆ ಟೈಪ್ಸ್ ಬರುತ್ತಿವೆ: ಇಂಟ್ರಾಮ್ಯೂರಲ್ ಫೈಬ್ರಾಯ್ಡ್ಸ್, ಸಬ್ ಸೀರಸ್, ಸಬ್ ಮ್ಯೂಕೋಸಲ್ ಅಂಡ್ ಪೆಡನ್ಕ್ಯುಲೇಟೆಡ್. ಈ ತರ ಆ ಒಂದು ಮಾಂಸದ ಗಡ್ಡೆಗಳು ಬೆಳೆಯುವ ಒಂದು ಸ್ಥಾನಕ್ಕೆ ಈ ತರ ಡಿಫ್ರೆಂಟ್ ಹೆಸರು ಕೊಟ್ಟಿದ್ದಾರೆ. ಮೋಸ್ಟ್ ಆಫ್ ದ ಟೈಮ್ ಈ ಗಂಟುಗಳು ಕ್ಯಾನ್ಸರಸ್ ಗಂಟುಗಳು ಆಗಿರೋದಿಲ್ಲ, ನಾರ್ಮಲ್ ಮಾಂಸ ಗಂಟುಗಳೇ ಆಗಿರುತ್ತೆ. ಇದು ಹೇಗೆ ಅಂತಂದ್ರೆ, ಗರ್ಭಾಶಯ ಹೇಗೆ ಸಿಚುಯೇಟ್ ಆಗಿದೆ ಅಂದ್ರೆ, ಮುಂದ್ಗಡೆ ಮೂತ್ರಾಶಯ ಇರದೆ, ಹಿಂದ್ಗಡೆ ಗುದನಾಳ ಇದೆ. 2 ಆರ್ಗನ್ ಮಧ್ಯದಲ್ಲಿ ಗರ್ಭಾಶಯ ಇರೋದು. ಈ ಒಂದು ಗರ್ಭಾಶಯದ ಮುಂದಿನ ಒಂದು ಆಂಟೀರಿಯರ್ ವಾಲ್ ಮೇಲೆ ನನ್ನ ಫೈಬ್ರಾಯ್ಡ್ಸ್ ಬೆಳ್ಕೊಂಡಾಗ ಅದು ಮೂತ್ರಾಶಯದ ಮೇಲೆ ಪ್ರೆಷರ್ ಬೀಳುತ್ತೆ. ಸೊ ಅದರಿಂದ ಅವ್ರಿಗೆ ಮೂತ್ರಾಶಯ ರಿಲೇಟೆಡ್ ಎಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಅವಾಗ ಏನಾಗ್ಬಿಡ್ತಾರೆ, ಕನ್ಫ್ಯೂಸ್ ಆಗ್ತಾರೆ. ಮೂತ್ರಾಶಯ ತೊಂದರೆ ಇದೆ ಅನ್ಕೊಂತಾರೆ ಆಗ್ಲಿ, ಫೈಬ್ರಾಯ್ಡ್ಸ್ ಪ್ರಾಬ್ಲಮ್ ಅಂತ ಅನ್ಕೊಳ್ಳಲ್ಲ. ಅದೇ ಪೋಸ್ಟೀರಿಯರ್ ವಾಲ್ ಅಂದ್ರೆ ಹಿಂದಿನ ವಾಲ್ಗೆ ಏನಾನ ಫೈಬ್ರಾಯ್ಡ್ಸ್ ಬಂದ್ರೆ ಗುದನಾಳದ ಸಮಸ್ಯೆ ಬರುತ್ತೆ. ಅಂದ್ರೆ ಅವರಿಗೆ ಕಾನ್ಸ್ಟಿಪೇಷನ್ ಆಗಿರ್ಬೋದು, ಈ ತರ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಏನ್ ಮಾಡ್ತಾರೆ, ಹೆಣ್ಮಕ್ಳು ಎಲ್ಲರೂ ಅವರೊಂದು ಸೆಲ್ಫ್ ಕೇರ್ನ ಬಿಟ್ಬಿಡ್ತಾರೆ. ಮನೆ ಆಯ್ತು, ಮಕ್ಕಳಾಯ್ತು, ಗಂಡ, ಇದೇ ಒಂದು ಜೀವನದಲ್ಲಿ ಅವರ ಒಂದು ಆರೋಗ್ಯ ಕಡೆ ಗಮನ ಹರಿಸೋದೇ ಇಲ್ಲ. ಎಲ್ಲ ಕಡೆ ಅವರು ನೆಗ್ಲೆಕ್ಟ್ ಮಾಡ್ಕೊಂತ ಹೋಗ್ತಾರೆ. ಸೊ ಈ ಸಮಸ್ಯೆಗಳನ್ನ ಅವರು ನೆಗ್ಲೆಕ್ಟ್ ಮಾಡ್ದು. ನೆಕ್ಸ್ಟ್ ನಾವು ಅಡಿನೋಮಯೋಸಿಸ್ ಅಂತ ಹೇಳ್ತೇವೆ. ಯೂಟ್ರಸ್ ನಲ್ಲಿ ಪದರಗಳಿರುತ್ತೆ, ಅದರಲ್ಲಿ ಒಂದು ಪದರ ಎಂಡೋಮೆಟ್ರಿಯಂ ಅಂತ ಹೇಳ್ತೇವೆ. ಈ ಎಂಡೋಮೆಟ್ರಿಯಂದು ಮುಖ್ಯ ಕೆಲಸ ಬಂದು, ಗರ್ಭ ನಿಂತಿದ ಮೇಲೆ ಅದು ಬೆಡ್ ಆಗಿ ಫಾರ್ಮ್ ಆಗಿರುತ್ತೆ. ಇಲ್ಲ ಅವಳು ಗರ್ಭ ಧರಿಸಿರ್ಲಿಲ್ಲ ಅಂದ್ರೆ ಆ ಎಂಡೋಮೆಟ್ರಿಯಮೇ ಮುಟ್ಟಿನ ರೂಪದಲ್ಲಿ ಬ್ಲೀಡಿಂಗ್ ಆಗಿ ಹೊರಗೆ ಬರುವಂಥದ್ದು. ಸೊ ಈ ಅಡಿನೋಮಯೋಸಿಸ್ ಅಲ್ಲಿ ಏನಾಗುತ್ತೆ, ಈ ಎಂಡೋಮೆಟ್ರಿಯಂ ಪದರ ಬೇರೆ ಕಡೆ ಎಲ್ಲ ಅಟ್ಯಾಚ್ ಆಗಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಫಂಕ್ಷನ್ ಏನು, ಬ್ಲೀಡಿಂಗ್. ಸೊ ಬೇರೆ ಎಲ್ಲ ಕಡೆ ಅಟ್ಯಾಚ್ ಆಗ್ಬಿಟ್ಟು ಅಲ್ಲಿಂದ ಎಲ್ಲಾ ಕಡೆ ಬ್ಲೀಡಿಂಗ್ ಆಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಆ ಹೆಣ್ಣಿಗೆ ತೀವ್ರವಾದಂತ ರಕ್ತಸ್ರಾವ, ತೀವ್ರ ಹೊಟ್ಟೆ ನೋವು ಕಾಣಿಸ್ಕೊಳ್ಳೋದು ಎಲ್ಲ ತುಂಬಾ ಜಾಸ್ತಿಯಾಗಿ ಕಾಣಿಸುತ್ತೆ. ಈ ಎಲ್ಲ ಸಮಸ್ಯೆಗಳು ಈ ರೀಪ್ರೊಡಕ್ಟಿವ್ ಫೇಸ್ ನಲ್ಲಿ ನಾವು ಕಾಣಬಹುದು. ಒಂದು 45 ವಯಸ್ಸು ಅಂತ ಹೇಳಿದ್ರೆ ಋತುಚಕ್ರ ನಿಲ್ತದೆ. ಆ ನಿಂತ ಮೇಲೆ ಕೆಲವರಿಗೆ ಫುಲ್ ಫ್ಯಾಟ್ ಆಗ್ತಾರೆ, ಕಾಲ್ ನೋವು ಬರುತ್ತೆ, ಓಡಾಡ್ಲಿಕ್ಕಾಗಲ್ಲ, ಹೀಗೆ ಕೂತ್ಕೊಳ್ಳಿಕ್ಕಾಗಲ್ಲ, ಇಷ್ಟು ಒಮ್ಮಿಂದೊಮ್ಗೆ ವೆಯ್ಟ್ ಗೇನ್ ಜಾಸ್ತಿ ಆಗುತ್ತೆ. ಹೀಗೆ ಏನೇನೋ ಒಂದೊಂದು ಸಮಸ್ಯೆಗಳು ಕಾಣಿಸ್ಕೊಳ್ತವೆ. ಮತ್ತೆ ಅದಕ್ಕೆ ಏನು ಪರಿಹಾರ ಮಾಡಬೇಕು? 45ರಿಂದ 50 ವರ್ಷದ ನಡುವೆನಲ್ಲಿ ಋತುಬಂಧ ಆಗುತ್ತೆ. ಈ ಒಂದು ಸಮಯದಲ್ಲಿ ದೈಹಿಕ ಸಮಸ್ಯೆಗಳು ಒಂದೇ ಅಲ್ಲ, ಮಾನಸಿಕ ಸಮಸ್ಯೆಗಳು ಸಹ ಇರೋಂಥದ್ದು ನಾವು ಈ ಋತುಬಂಧದಲ್ಲಿ ಕಾಣ್ತೇವೆ. ಸೊ ಮೊದಲನೇದಾಗಿ ದೈಹಿಕವಾಗಿ ಏನೆಲ್ಲ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಬೇಕಾದ್ರೆ, ಈ ಒಂದು ಫೇಸ್ನಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ನ ಒಂದು ಉತ್ಪತ್ತಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದರಿಂದ ನಾವು ಸೆಂಟ್ರಲ್ ಒಬೇಸಿಟಿ ಅಂತ ಹೇಳ್ತೀವಿ. ಅಂದರೆ ಈ ಹೊಟ್ಟೆ ಭಾಗದಲ್ಲಿ ಬೊಜ್ಜಿನ ಒಂದು ಅಕ್ಯುಮಿಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ತೂಕ ಜಾಸ್ತಿ ಆಗ್ತಾ ಹೋಗ್ತಾರೆ. ಹಾಗೆ ಏನಾಗುತ್ತೆ, ಕ್ಯಾಲ್ಸಿಯಂ ಅಂಶ ನಮ್ಮ ಶರೀರದಲ್ಲಿ, ಆ ಒಂದು ಋತುಬಂಧ ಆಗ್ತಿರೋಂಥ ಮಹಿಳೆಯ ಶರೀರದಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಏನು ಈ 2 ಪ್ರಾಬ್ಲಮ್ ಸೇರ್ಕೊಂಡು ಏನ್ ಮಾಡುತ್ತೆ ಅಂತಂದ್ರೆ, ನಮ್ಮ ಶರೀರದಲ್ಲಿ ವೇಟ್ ಬೇರಿಂಗ್ ಜಾಯಿಂಟ್ಸ್ ಅಂತ ಹೇಳ್ತೇವೆ. ಅಂದ್ರೆ ತೂಕನ ಒಂದು ಹೊರುವಂತ ಸಂಧಿಗಳು, ಅದು ಮೇನ್ ಆಗಿ ಮಂಡಿ
ನೀ ಜಾಯಿಂಟ್ ಅಂತ ಹೇಳ್ತೀವಲ್ಲ ಅದು, ಆಮೇಲೆ ನೆಕ್ಸ್ಟ್ ಪಾದ ಇವೆಲ್ಲ ಬರುತ್ತೆ. ಸೊ ಈ ಒಂದು ಹೆಚ್ಚಳ ಆಗಿ ತೂಕ ಹೆಚ್ಚಳ ಆಗಿ ಕ್ಯಾಲ್ಶಿಯಂ ಕಡಿಮೆ ಆಗಿಬಿಟ್ಟು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಅಥವಾ ಆಸ್ಟಿಯೋಪೋರೋಸಿಸ್ ಈ ಸಮಸ್ಯೆಗಳನ್ನೆಲ್ಲ ನಾವು ಕಾಮನ್ ಆಗಿ ನೋಡ್ತೀವಿ. ಸೊ ವೇಟ್ ಜಾಸ್ತಿ ಆಗಿಬಿಟ್ಟು ಈ ಒಂದು ಸೊಂಟದ ಸುತ್ತ ಇರುವಂಥ ಮೂಳೆಗಳಾಗಿರ್ಬೋದು, ಮಂಡಿ ಆಗಿರ್ಬೋದು, ಪಾದದ ಸಂಧಿಗಳಲ್ಲೆಲ್ಲ ತೀವ್ರ ನೋವನ್ನು ಕಾಣ್ತೀವಿ. ನೆಕ್ಸ್ಟ್ ಇನ್ನಿತರ ಸಮಸ್ಯೆಗಳಂದ್ರೆ ಇದು ತುಂಬಾ ಇಂಪಾರ್ಟೆಂಟ್, ಏನಂದ್ರೆ ಹಾಟ್ ಫ್ಲಶಸ್ ಅಂತ ಹೇಳ್ತೇವೆ. ದೇಹದ ಉಷ್ಣಾಂಶ ತುಂಬಾ ಹೆಚ್ಚಾಗ್ಬಿಟ್ಟು ಅವರು ಸಡನ್ ಆಗಿ ತುಂಬಾ ಜಾಸ್ತಿ ಬೆವರಕ್ಕೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ, ಇಲ್ಲಾಂದ್ರೆ ಸಡನ್ ಆಗಿ ಬಾಡಿ ತುಂಬಾ ಕೂಲ್ ಆಗೋಗ್ಬಿಡುತ್ತೆ. ಇದು ತುಂಬಾ ಜನರಲ್ಲಿ ಕಾಣಿಸುವಂತ ಒಂದು ಲಕ್ಷಣ. ನೆಕ್ಸ್ಟ್ 50% ಅಷ್ಟು ಮಹಿಳೆಯಲ್ಲಿ ನಿದ್ರಾಹೀನತೆ ತೊಂದರೆನ ನಾವು ನೋಡ್ತೇವೆ. ಅವ್ರಿಗೆ ಡಿಸ್ಟರ್ಬ್ಡ್ ಸ್ಲೀಪ್, ಮಲ್ಕೊಂತಾರೆ, ಪದೇ ಪದೇ ಎಚ್ಚರ ಆಗುವಂಥದ್ದು, ಎಚ್ಚರ ಆಯ್ತಂದ್ರೆ ಆಮೇಲೆ ನಿದ್ದೆ ಬರಲ್ಲ. ಇನ್ನ ಒಂದ್ ಏನಪ್ಪಾ ತೊಂದರೆ ಅಂದ್ರೆ ಮಲ್ಕೊಂತಾರೆ 2, 3, 4 ಗಂಟೆ ಆದ್ರೂ ಅವ್ರಿಗೆ ನಿದ್ದೆನೇ ಬರೋದಿಲ್ಲ. 9ಕ್ಕೆ ಮಲ್ಕೊಂಡ್ರು 2 ಗಂಟೆಗೂ ಯಾವಾಗ ಅವರಿಗೆ ನಿದ್ದೆ ಬರೋಂಥದ್ದು. ಇದು ತುಂಬಾ ಜನಕ್ಕೆ ಅಂದ್ರೆ ಮಹಿಳೆಯರಿಗೆ ಕಾಣಿಸುವಂತ ಲಕ್ಷಣ. ನೆಕ್ಸ್ಟ್ ಇನ್ನೊಂದು ಗರ್ಭಕೋಶಕ್ಕೆ ಸಂಬಂಧಿತ ಒಂದು ಪ್ರಾಬ್ಲಮ್ಸ್ ಅಂದ್ರೆ ಶುಷ್ಕ ಯೋನಿ ಅಥವಾ ಡ್ರೈ ವೆಜೆನಾ ಅಂತ ಹೇಳ್ತೇವೆ. ನೆಕ್ಸ್ಟ್ ತುರಿಕೆ ಆಗಿರ್ಬೋದು. ಆಮೇಲೆ ಲೈಂಗಿಕ ಒಂದು ಸಮಸ್ಯೆಗಳಂದ್ರೆ ಅವ್ರಿಗೆ ಲೈಂಗಿಕ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ಮೂತ್ರಕೋಶಕ್ಕೆ ಸಂಬಂಧಿತ ಒಂದು ಸಮಸ್ಯೆಗಳಂದ್ರೆ ಮೇನ್ ಆಗಿ ಯೂರಿನ್ ಅರ್ಜೆನ್ಸಿ ಅಂತ ಹೇಳ್ತೇವೆ. ಕೆಲವರಲ್ಲಿ ಉರಿ ಮೂತ್ರ ಇರುತ್ತೆ, ಕೆಲವ್ರಿಗೆ ಈ ಮೂತ್ರದ ಒಂದು ವೇಗನ ಕಂಟ್ರೋಲ್ ಮಾಡ್ಕೊಳಕ್ ಆಗೋದಿಲ್ಲ. ಅದಕ್ಕೆ ನಾವೇನು ಹೇಳ್ತೇವೆ, ಇನ್ಕಾಂಟಿನೆನ್ಸ್ ಆಫ್ ಯೂರಿನ್ ಅಂತ ಹೇಳ್ತೇವೆ. ಕೆಮ್ಮಿದಾಗ, ಸೀನಿದಾಗ ಅಥವಾ ನಕ್ಕದಾಗ ಅವ್ರಿಗೆ ಯೂರಿನ್ ಲೀಕ್ ಆಗಿಬಿಡುತ್ತೆ, ಅವ್ರಿಗೆ ಹೋಲ್ಡ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಏನಾಗುತ್ತೆ, ಇದು ತುಂಬ ಜನ ಮಹಿಳೆಯರು ಇವನ್ ಡಾಕ್ಟರ್ಸ್ ಹತ್ರ ಸಹ ಶೇರ್ ಮಾಡೋಕ್ಕೆ ಹೋಗಲ್ಲ, ಅವ್ರು ಏನೋ ಮುಜುಗರ ಪಟ್ಕೊತಾರೆ. ಈ ಒಂದು ಸಣ್ಣದಾಗಿದ್ದಾಗ ತೊಂದರೆ ಅವರು ಹೇಳ್ಕೊಂಡಾಗ ಈಸಿಯಾಗಿ ಅದನ್ನು ರಿಸಾಲ್ವ್ ಮಾಡ್ಕೋಬೋದು, ಇನ್ನೂ ಒಂದು ದೊಡ್ಡ ಪ್ರಾಬ್ಲಮ್ ಆಗಿ ಅದು ಕನ್ವರ್ಟ್ ಆಗೋದಿಲ್ಲ. ಆಮೇಲೆ ಕೆಲವೊಂದು ಮೊದಲಿಂದನೇ ಅವ್ರಿಗೆ ಏನಾದರೂ ಕಾಯಿಲೆ ಇದ್ದರೆ, ಥೈರಾಯ್ಡ್ ಇಶ್ಯೂಸ್ ಇರ್ಬೋದು, ಸಕ್ಕರೆ ಕಾಯಿಲೆಗಳಿರ್ಬೋದು, ಇವೆಲ್ಲ ಕಾಯಿಲೆಗಳು ಇನ್ನೂ ಹೆಚ್ಚಾಗಿ ಅಥವಾ ಸಿವಿಯರ್ ಆಗೋಂಥ ಚಾನ್ಸಸ್ ಇರುತ್ತೆ. ಏನೂ ಇಲ್ಲ ಅವರಲ್ಲಿ ಸಮಸ್ಯೆ ಅಂದರೆ ಹೊಸ ಸಮಸ್ಯೆ ಆದ್ರೂ ಶುರು ಆಗುವಂಥ ಒಂದು ಚಾನ್ಸಸ್ ಇರುತ್ತೆ. ಆಮೇಲೆ ಹೃದಯ ಸಂಬಂಧಿತ ರೋಗಗಳು ಬರುವಂಥ ಚಾನ್ಸಸ್ಸು. ಲಾಸ್ಟಿಗೆ ತುಂಬ ಇಂಪಾರ್ಟೆಂಟ್ ಹೇಳಬೇಕಂದ್ರೆ ಮಾನಸಿಕ ಖಿನ್ನತೆ. ನಾನು ಆಗಲೇ ಇಷ್ಟುವರೆಗೂ ದೈಹಿಕ ಸಮಸ್ಯೆಗಳು ಹೇಳಿದೆ, ಈಗ ಮಾನಸಿಕದಲ್ಲಿ ಬರಬೇಕಂದ್ರೆ ಮಾನಸಿಕ ಖಿನ್ನತೆ ಅಂದರೆ ನಾವೇನು ಹೇಳ್ತೇವೆ ಡಿಪ್ರೆಷನ್. ತುಂಬ ಜನ ಮಹಿಳೆಯರು ಇದು ಸಫರ್ ಆಗ್ತಿರೋಂಥ ಒಂದು ಸಮಸ್ಯೆ ಅಂತ ಹೇಳ್ಬೋದು. ಮೊದಲೇ ಇಲ್ಲದೆ ಇರೋಂಥ ಸಮಸ್ಯೆ ಅಥವಾ ಮೊದಲೇ ಈ ಡಿಪ್ರೆಷನ್ ಇತ್ತು ಅವರಲ್ಲಿ ಸಮಸ್ಯೆ ಅಂದರೆ ಇದು 2 ಪಟ್ಟು ಜಾಸ್ತಿ ಆಗಂತ ಒಂದು ಸಮಯ ಅಂದ್ರೆ ಅದು ಋತುಬಂಧದ ಕಾಲ. ಆಮೇಲೆ ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತೇವೆ. ಇದು ಚಿಕ್ಕದಾದಿ ಮನಸ್ಸಿನಲ್ಲಿ ಆಗುವಂತ ಮಾನಸಿಕ ಪರಿಣಾಮಗಳು. ವಿನಾಕಾರಣ ಕೋಪ, ವಿನಾಕಾರಣ ಸಿಟ್ಟು, ಇಲ್ಲಾಂದ್ರೆ ಅತಿಯಾಗಿ ದುಃಖ ಪಡುವಂಥದ್ದು, ಈ ಎಲ್ಲ ಒಂದು ಮೂಡ್ ಎಲಿವೇಶನ್ಸ್ನ ನಾವು ಕಾಣ್ತೇವೆ. ಸೊ ಇನ್ನ ಒಂದು ಹೇಳಬೇಕು ಅಂತಂದ್ರೆ ನೆನಪಿನ ಶಕ್ತಿ ಕುಂದು ಹೋಗ್ತಾ ಬರುತ್ತೆ, ಲಾಸ್ ಆಫ್ ಮೆಮೊರಿ ಆಗ್ತಾ ಬರುತ್ತೆ. ಆಮೇಲೆ ಅವರಿಗೆ ದೈನಂದಿನ ಒಂದು ಕೆಲಸಗಳಲ್ಲಿ ಕಾನ್ಸಂಟ್ರೇಷನ್ ಸಹ ತುಂಬಾ ಕಡಿಮೆ ಆಗ್ತಾ ಬರುತ್ತೆ. ಸೊ ಇವೆಲ್ಲ ನಾವು ಮಾನಸಿಕ ಸಮಸ್ಯೆಗಳಾಗಿ ತಗೊಂತೀವಿ. ಸೊ ಈ ತರ ಅನೇಕ ವಿಧದ ಚಿಕ್ಕ ಪುಟ್ಟ ಸಮಸ್ಯೆಗಳು ಈ ಒಂದು ಋತುಬಂಧದ ಅಥವಾ ಋತುಬಂಧದ ನಂತರ ಎಲ್ಲ ನಾವು ಕಾಣ್ತೇವೆ. ಸೊ ಆರೋಗ್ಯ ಅಭಿಲಾಷಿಗಳು ಯಾರ್ಯಾರು ಇರ್ತಾರಲ್ಲ, ಈ ಸಮಸ್ಯೆನೆಲ್ಲ ಅವರು ನೆಗ್ಲೆಕ್ಟ್ ಮಾಡ್ದೇನೆ ಸೂಕ್ತ ವೈದ್ಯರನ್ನ ಕಾಣಬೇಕು. ಈ ಎಲ್ಲಾ ಸಮಸ್ಯೆಗಳಿಂದ ಅವರು ದೂರವಾಗಿದ್ದು ಆನಂದವಾದ ಒಂದು ಜೀವನವನ್ನು ಅವರು ಅನುಭವಿಸಬಹುದು. ಹೆಣ್ಣಿಗೆ ಋತುಚಕ್ರ ಶುರುವಾದಾಗಿಂದ ಋತುಬಂಧದವರೆಗೆ ವಿವಿಧ ಹಂತದಲ್ಲಿ ಏನೇನು ತೊಂದರೆಗಳು ಕಾಣಿಸ್ಕೊಳ್ತವೆ, ಆ ಎಲ್ಲ ತೊಂದರೆಗಳಿಗೆ ಏನು ನೀವು ಪರಿಹಾರವನ್ನು ನೀಡಬಹುದು, ಹಾಗೆ ಆಕೆ ತಕ್ಷಣ ಹೇಗೆ ಅಲರ್ಟ್ ಆಗಿ ಒಂದು ವೈದ್ಯರನ್ನು ಕಾಣಬೇಕು ಅನ್ನುವಂಥ ವಿಷಯವನ್ನು ಬಹಳ ವಿವರವಾಗಿ ನಮ್ಮ ಎಲ್ಲ ಕೇಳುಗರಿಗೆ ತಿಳಿಯೋ ಹಾಗೆ ವಿವರಿಸಿದ್ರಿ. ಈ ಎಲ್ಲ ಮಾಹಿತಿಗಾಗಿ ನಿಮಗೆ ತುಂಬ ಧನ್ಯವಾದ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೆ ಮಹಿಳೆಯರಲ್ಲಿ ಋತುಚಕ್ರದಿಂದ ಋತುಬಂಧದವರೆಗೆ ಕಾಣಿಸಿಕೊಳ್ಳುವ ಸಾಮಾನ್ಯ ಆರೋಗ್ಯ ತೊಂದರೆಗಳು ಈ ಕುರಿತು ರಾಯಚೂರಿನ ಪೂರ್ಣಿಮಾ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ಪ್ರಸೂತಿ ತಜ್ಞರಾದ ಡಾಕ್ಟರ್ ಬಿ ಸುಷ್ಮಿತಾ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ರಮಾ ಕುಲಕರ್ಣಿ.